ನಮ್ಮೆಲ್ಲರ ನಾಯಕರು ಸನ್ಮಾನ್ಯ ಧ್ರುವಣ್ಣ ಅವರಿಗೆ ನಾನು ಮೊದಲಿಗೆ ಅತ್ಯಂತ ಗೌರವದ ನಮನಗಳನ್ನು ನಾನು ಸಲ್ಲಿಸಿ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ AICC ಅಬ್ಸರ್ವರ್ ರಾಜೇಶ್ ಠಾಕೂರ್ ಅವರು, ಶಾಸಕರಾದಂಥ ಅವರ ಪುತ್ರರು ದರ್ಶನ್ ಅವರು, ಮತ್ತೆ KPCC ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದಂಥವರು ಸಂಸದರು, ಧ್ರುವಣ್ಣ ಸ್ನೇಹಿತರಾದಂಥ ಚಂದ್ರಪ್ಪನವರು, KPCC ಜನರಲ್ ಸೆಕ್ರೆಟರಿ ನಮ್ಮ ಧ್ರುವಣ್ಣನ ಆತ್ಮೀಯ ಮಿತ್ರರು. ಅದು ಆ ಕಡೆಗೆ ತಿರ್ಸ್ಬಿಡು, ಯಾಕೋ ಬರುತ್ತೆ, ಮಾತಾಡೋಕ್ಕಾಗಲ್ಲ. ಅದು ಇದು ಅಷ್ಟೇ. ಇದು ರಾಜು, ಆ ಮೈಕು ಯಾಕೋ ಬರುತ್ತೆ. ಅದು ನಿಲ್ಲಿಸ್ಬಿಡಪ್ಪ, ಅದು ಏನು ಮಾತಾಡೋಕ್ಕೆ. ಇವತ್ತು ವೇದಿಕೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಉಸ್ತುವಾರಿ ಸಚಿವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಇಲ್ಲಿ ಬಂದಿರೋ ಎಲ್ಲ ಬಹುತೇಕ ಮುಂದ್ಗಡೆ ಕೂತಿರೋ ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿದ್ರೆ ಎಲ್ಲ ಧ್ರುವಣ್ಣ ಜೊತೆ ಕೆಲಸ ಮಾಡಿದಂಥವ್ರು. ಧ್ರುವಣ್ಣನ MP ಎಲೆಕ್ಷನ್ನಲ್ಲಿ, MLA ಎಲೆಕ್ಷನ್ನಲ್ಲಿ ಅವ್ರು ಕೆಲಸ ಮಾಡಿದಂಥವ್ರು. ನನಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಮೋಸ್ಟ್ಲಿ ಪಾರ್ಟಿಲಿ ಅತಿ ಹೆಚ್ಚು ದಿನಗಳ ಕಾಲ ಕೆಲಸ ಮಾಡಿದವರಲ್ಲಿ ನಾನು ಒಂದು. ಕಳಲೆ ಕೇಶವಮೂರ್ತಿಯವರು ಇಲ್ಲೇ ಇದ್ದಾರೆ. ಯೂತ್ ಕಾಂಗ್ರೆಸ್ ಅಲ್ಲಿದ್ದಾಗ, ಮತ್ತೆ ಸ್ಟೂಡೆಂಟ್ ಕಾಂಗ್ರೆಸ್ ಅಲ್ಲಿದ್ದಾಗ, ಮತ್ತೆ DCC ಪ್ರೆಸಿಡೆಂಟ್ ಆದಾಗ ಅತಿ ಹೆಚ್ಚು ಅವ್ರ ಜೊತೆ ಕೆಲಸ ಮಾಡಿದ್ದು ನಾವೇ. ಬಿಕಾಸ್ ನಮಗೆ ಅವ್ರ ಬಗ್ಗೆ ಹೇಳಕ್ಕೆ, ಅವ್ರ ಜೊತೆ ಕಳೆದ ದಿನಗಳನ್ನ ಹೇಳೋದಕ್ಕೆ ಬಹಳಷ್ಟು ಸಂದರ್ಭಗಳಿದೆ, ಮತ್ತೆ ಬಹಳಷ್ಟು ಟೈಮ್ ಬೇಕಾಗತ್ತೆ. ಆದರೆ ನಾನು ಒಪ್ಕೊಂಡಿದ್ದು ಮತ್ತೆ ನೆನಪು ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಇತ್ತೀಚೆಗೆ ಕಳೆದ 4-5 ವರ್ಷಗಳಲ್ಲಿ ನಮ್ಮ ಸರ್ಕಾರ 13ರಲ್ಲಿ ಬಂದ ಮೇಲೆ ನಾವು ಧ್ರುವಣ್ಣನ ಕಳ್ಕೊಂಡ್ವಿ, ಚಾಮರಾಜನಗರದಲ್ಲಿ ಮಹದೇವ್ ಪ್ರಸಾದ್ ಅವರು ಕಳ್ಕೊಂಡ್ವಿ, ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವ್ರು ಕಳ್ಕೊಂಡ್ವಿ, ಮೈಸೂರಿನಲ್ಲಿ ವಾಸಣ್ಣ ಅವ್ರು ಕಳ್ಕೊಂಡ್ವಿ. ಈ ಥರ ಬಹಳಷ್ಟು ಜನ ಲೀಡರ್ಗಳನ್ನ ನಾವು ಕಳ್ಕೊಂಡು ಬಂದ್ವಿ. ಆದರೆ ಧ್ರುವಣ್ಣವರ ನೆನಪು ನಾವೆಲ್ಲರೂ ಕೂಡ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅವರು ಸಂಸದರಾಗಿ, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ, ಶಾಸಕರಾಗಿ ಅವ್ರು ಮಾಡಿದ ಕೆಲಸಗಳನ್ನ ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಅವರನ್ನ ಜನ 3-4 ಕಾರಣಗಳಿಗೆ ಹೆಚ್ಚು ಒಪ್ಕೊಂಡ್ರು. ರಾಜಕಾರಣದಲ್ಲಿ ಎಲ್ಲೂ ಲೀಡರ್ಗಳೇ, ಕೆಲವು ವಿಶೇಷ ವ್ಯಕ್ತಿತ್ವ ಇದ್ದಾಗ ಮಾತ್ರ ಒಬ್ಬ ಲೀಡರ್ನ ಜನಮಾನಸದಲ್ಲಿ ಒಪ್ಕೊಳ್ಳೋದಕ್ಕೆ, ಅವರನ್ನ ಜೀವನದುದ್ದಕ್ಕೂ ನೆನೆಸ್ಕೊಳ್ಳೋಕೆ ಸಾಧ್ಯ. ರಾಜಕಾರಣದಲ್ಲಿ ಒಂದು ಪ್ರಾಮಾಣಿಕತೆಯ ರಾಜಕಾರಣ, 2 ಎಲ್ಲರನ್ನ ಪ್ರೀತಿಸೋ, ಎಲ್ಲರನ್ನ ಗೌರವಿಸೋ ಸರಳ ವ್ಯಕ್ತಿತ್ವ, 3 ಯಾವುದೋ ಒಂದು ಜಾತಿಗೆ, ಧರ್ಮಕ್ಕೆ ಬೆಲೆ ಕೊಡದೇ ಇರೋಂಥ ಒಂದು ಅವ್ರಿಗೆ ಇಟ್ಕೊಂಡಂತ ನೀತಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ 4ನೇದಾಗಿ, ನಾವು ಈ ಸಮಾಜಕ್ಕೆ ಹುಟ್ಟಿದ್ದೀವಿ, ಏನಾದರೂ ಮಾಡಿ ಹೋಗಬೇಕು ಅನ್ನೋ ಒಂದು ದೊಡ್ಡ ಬದ್ಧತೆ ಗುಣ. ಈ 4 ಗುಣದಿಂದ ಕರ್ನಾಟಕದಲ್ಲಿ ಧ್ರುವಣ್ಣ ಅವ್ರನ್ನ ಅತಿ ಹೆಚ್ಚು ಒಪ್ಕೊಂಡಿದ್ದು. ಜೊತೆಗೆ ಅವ್ರಿಗೆ ಪಕ್ಷದ ಬಗ್ಗೆ ನನಗನ್ಸಿದ ಹಾಗೆ, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ಮೋಸ್ಟ್ಲಿ ಕರ್ನಾಟಕದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷರಾಗಿ ನಮಗೆಲ್ಲ ಟಾಸ್ಕ್ ಫೋರ್ಸ್ ಅಲ್ಲಿ ಮನೇಲಿ ಕೂರ್ದಂಗೆ ನೀವೆಲ್ಲ ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕು ಅಂತ ನಾವು DCC ಪ್ರೆಸಿಡೆಂಟ್ ಆಗಿ, ಅವರು ಹೆಚ್ಚಿನ ಒತ್ತಡದಿಂದ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಕೋವಿಡ್ ಸಂದರ್ಭದಲ್ಲಿ ಧ್ರುವನಾರಾಯಣ ಯಾರು ಅಂತ ಇಡೀ ರಾಜ್ಯಕ್ಕೆ ಅವ್ರ ವ್ಯಕ್ತಿತ್ವ ಗೊತ್ತಾಗಿದ್ದೆ ಕೋವಿಡ್ ಸಂದರ್ಭದಲ್ಲಿ. ಆದ್ರೆ ಒಂದ್ ಸತ್ಯ, ಕೋವಿಡ್ ಸಂದರ್ಭದಲ್ಲಿ ನಮಗೆಲ್ಲ ಕೋವಿಡ್ ಆಯ್ತು, 2 ಬಾರಿ 3 ಬಾರಿ.
ಧ್ರುವಣ್ಣ ಇಡೀ ರಾಜ್ಯನ ಸುತ್ತಾಡಿದ್ರು. ಧ್ರುವಣ್ಣಂಗೆ ಒಂದು ಬಾರಿನೂ ಕೋವಿಡ್ ಆಗ್ಲಿಲ್ಲ, ಅವರು ಮಲಗಲಿಲ್ಲ. ಆದರೆ ನನಗೆ ಕೋವಿಡ್ ಆದಾಗ, ಫಸ್ಟ್ ಟೈಮ್ ಕೋವಿಡ್ ಆಗಿ ನಾನು ಮನೆ ಸೇರಿದಾಗ ನನಗೆ ಫೋನ್ ಮಾಡಿದ್ರು, ಏನೇ ಅಧ್ಯಕ್ಷ ಮಲಗ್ಬಿಟ್ಟಿದೆಯಾ ಅಂತ. ಅಣ್ಣ ನನಗೆ ಸ್ವಲ್ಪ ಕೋವಿಡ್ ಆಗಿದೆ, 2 ದಿನ 3 ದಿನ ರೆಸ್ಟ್ ಬೇಕು ಅಂತ ಹೇಳಿದ್ರಂತೆ. ನೀವೆಲ್ಲ ಭಾರಿ ವೀಕ್ ಕಣೆ, ನಾನೇ ಭಾರಿ ಸ್ಟ್ರಾಂಗು, ನೀವು ಬರೀ ಮೈಸೂರಲ್ಲಿ ಓಡಾಡ್ತಾ ಇದ್ದೀರಿ ಅಷ್ಟೇ, ನಿಮಗೆ ಬರೀ ಅಷ್ಟು ಕೋವಿಡ್ ಆಗಿದೆ. ನಾನು ಇಡೀ ರಾಜ್ಯ ಓಡಾಡ್ತಾ ಇದ್ದೀನಿ, ನೀವು ಗ್ಲೌಸ್ ಹಾಕೋತ್ರಿ, ಎಲ್ಲ ಹಾಕೋತ್ರಿ, ನಾನು ಗ್ಲೌಸು ಹಾಕೋತಾ ಇಲ್ಲ, ನನಗೆ ಕೋವಿಡ್ ಆಗಲಿಲ್ಲ, ನಿಮಗಿಂತ ಸ್ಟ್ರಾಂಗ್ ನಾನು, ನನ್ನನ್ನು ನೀವು ಕೋವಿಡ್ ಏನು ಅಲ್ಲಾಡ್ಸಕ್ ಹಾಕಿಲ್ಲ ಅಂತಂದ್ರು. ಆದರೆ ಕೋವಿಡ್ ಅಲ್ಲಿ ಭಾರಿ ಸಾವಿರಾರು ಜನನ ಕಳ್ಕೊಂಡಂತ ಈ ಭಾರತದಲ್ಲಿ, ಲಕ್ಷಾಂತರ ಜನ ಕಳ್ಕೊಂಡಂತ ಭಾರತದಲ್ಲಿ ಕೋವಿಡ್ ತಾಕ್ದೇ ಇರೋಂಥ ಸಂದರ್ಭದಲ್ಲೂ ಕೂಡ ಹಠಾತ್ ಆಗಿ ಧ್ರುವಣ್ಣ ಒಂದೇ ರಾತ್ರಿಗೆ ನಮಗೆಲ್ಲ ಫೋನ್ ಮಾಡಿ, ಬೆಳಗ್ಗೆ ಹಿಂದಿನ ದಿನ ಕಾರ್ಯಕ್ರಮ ಮುಗಿಸಿ ಬೆಳಗ್ಗೆ 10 ಗಂಟೆಗೆ ಬೇರೆ ಒಂದು ಟೂರ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ನಮಗೆ ಫೋನ್ ಮಾಡಿ ರೆಡಿ ಇರ್ಬೇಕಣೆ ಅಂತ ಹೇಳಿದವರು ಬೆಳಗ್ಗೆ ತೀರ್ಕೊಂಡಿದ್ರು. ನಾನು ಬಹಳಷ್ಟು ಸಂದರ್ಭದಲ್ಲಿ ನನಗೆ ಅನ್ಸೋದೇನಂತಾರೆ, ನಮಗೆ ಕಣ್ಣೀರು ಬರಲ್ಲ. ನಮ್ಮ ಜೀವನದಲ್ಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಮ್ಮದಿರ್ತಿದ್ದಾಗ ನಮಗೆ ಅದೇನೋ ನಮ್ಮ ಕ್ಯಾರೆಕ್ಟರ್ ಅಷ್ಟು ನಮಗೆ ಕಣ್ಣೀರು ಬರಲ್ಲ. ಬಟ್ ನಾನು ಅತಿ ಹೆಚ್ಚು ಆ ಸಾವನ್ನ, ಅಂದ್ರೆ ಧ್ರುವಣ್ಣನ ನೋಡಿ ಹಾಸ್ಪಿಟ್ಲಲ್ಲಿ, DRM ಹಾಸ್ಪಿಟ್ಲಲ್ಲಿ ನಮಗೆ ಅತಿ ಹೆಚ್ಚು ಕಣ್ಣೀರದೆ, ನಾವು ಅಳ್ತೀವಿ ಅಂತ ಗೊತ್ತಾಗಿದ್ದೆ ಧ್ರುವಣ್ಣನ ತೀರ್ಕೊಂಡಿದ್ದು ಟೇಬಲ್ ಮೇಲೆ ಮಲಗಿಸಿದಾಗ. ಯಾರು ಬೇಕಾದ್ರೂ ಮರ್ತೋಗ್ಬೋದು. ಬಹಳಷ್ಟು ಜನ ಇವತ್ತು ನನಗನ್ಸಿದಾಗೆ ಶಾರ್ಟ್ ಮೆಮೊರಿ, ಇವತ್ತು ಸೋಮವಾರ ಇದ್ದಿದ್ದು ಮಂಗಳವಾರ ಇರಲ್ಲ. ಉಪಚುನಾವಣೆಯಲ್ಲಿ ಮೋಸ್ಟ್ಲಿ ಧ್ರುವಣ್ಣ ಕಳಲೆ ಕೇಶವಮೂರ್ತಿ ಅವ್ರಿಗೋಸ್ಕರ ಗೆಲ್ಲೋದಕ್ಕೋಸ್ಕರ ಅವ್ರು ತಕೊಂಡ್ರ ಶ್ರಮನ ಮೋಸ್ಟ್ಲಿ ಯಾವ ರಾಜಕಾರಣಿಗಳು ತಗೊಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವತ್ತು ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಇತ್ತು. ಸಿದ್ದರಾಮಯ್ಯನವರ ಚಾಲೆಂಜ್ ಅನ್ನ ಉಳಿಸ್ಕೋಬೇಕಾಗಿತ್ತು, ಕಳಲೆ ಕೇಶವಮೂರ್ತಿ ಅವ್ರನ್ನ ಗೆಲ್ಸ್ಕೋಬೇಕಾಗಿತ್ತು. ನಂಜನಗೂಡು ಒಂದು ಪ್ರತಿಷ್ಠೆಯ ಕಣವಾಗಿತ್ತು. ಅದರಿಂದ ಆ ಸಂದರ್ಭದಲ್ಲಿ ನಾವೆಲ್ಲ ಧ್ರುವಣ್ಣನ ಜೊತೆ ಕೆಲಸ ಮಾಡಿದವರು, ಧ್ರುವಣ್ಣನ ಜೊತೆ ಹೆಚ್ಚಿಗೆ ಕಾರಲ್ಲಿ ಓಡಾಡಿದ್ದೀನಿ, ಧ್ರುವಣ್ಣನ ಜೊತೆ ಹೆಚ್ಚಿಗೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದೀನಿ, ಧ್ರುವಣ್ಣನ ಟೂರಲ್ಲಿ ಹೆಚ್ಚಿಗೆ, ಅಂದ್ರೆ ಮೋಸ್ಟ್ಲಿ DCC ಪ್ರೆಸಿಡೆಂಟ್ ಆಗಿ ಕಾರಣ ಇಷ್ಟೇ, ಅವ್ರು ವರ್ಕಿಂಗ್ ಪ್ರೆಸಿಡೆಂಟ್ ಆದಾಗ, ಆರೋಗ್ಯ ಸಮಿತಿ ಅಧ್ಯಕ್ಷರಾದಾಗ, MP ಆಗಿದ್ದಾಗ, ನಾನೇ DCC ಪ್ರೆಸಿಡೆಂಟ್ ಆಗಿದ್ದರಿಂದ 14ರಿಂದ ನಮಗೆ ಹೆಚ್ಚಿನ ಒಡನಾಟ ಸ್ಟಾರ್ಟ್ ಆಯಿತು. ಆದರೆ 2ನೇ ಚುನಾವಣೆಯಲ್ಲಿ ಸೋತಾಗ, 3ನೇ ಚುನಾವಣೆಯಲ್ಲಿ ಸೋತಾಗ ಅವರು ಪಾರ್ಲಿಮೆಂಟ್ ಅಂದ್ರೆ ಚಾಮರಾಜನಗರ ಕಾಂಗ್ರೆಸ್ ಕಚೇರಿಗೆ ಮಾತ್ರ ಸ್ವಲ್ಪ ಸೀಮಿತ ಆಗಿದ್ರು. ನಾವು ಅವರನ್ನ ಸೋತ ಮೇಲೆ, ನಾನು DCC ಪ್ರೆಸಿಡೆಂಟ್ ಆಗಿರೋದ್ರಿಂದ, ಅಣ್ಣ ನೀವು ಮನೇಲಿ ಸೋತು ಹೆಚ್ಚಿಗೆ ಮೈಸೂರು ಕಾಂಗ್ರೆಸ್ ಕಚೇರಿ ಮತ್ತೆ ಚಾಮರಾಜನಗರ ಕಚೇರಿ ಎರಡಕ್ಕೂ ಕೂಡ ಹೆಚ್ಚಿಗೆ ನೀವಿರ್ಬೇಕು ಅಂತ ಹೇಳಿ ಮೈಸೂರು ಕಾಂಗ್ರೆಸ್ ಕಚೇರಿ ಅವ್ರ ಮನೆಗೆ ಹತ್ರ ಇದ್ದರಿಂದ ಹೆಚ್ಚಿಗೆ ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಹೋದ್ವಿ. ಅದರಿಂದ ನಾನು ಕಲ್ತಿದ್ದು ಅವರಿಂದ, ನಾನೊಬ್ಬ DCC ಪ್ರೆಸಿಡೆಂಟ್ ನಾನು ಕಲ್ತಿದ್ದು, 1 ಸೌಜನ್ಯ, 2 ತಾಳ್ಮೆ. ಮೋಸ್ಟ್ಲಿ ನನಗೆ ಈಗ ಧ್ರುವಣ್ಣಗಿಂತ ಜಾಸ್ತಿ ತಾಳ್ಮೆ ಬಂದ್ಬಿಟ್ಟಿದೆ. ಅವರಿಂದ ತಾಳ್ಮೆ, ಸೌಜನ್ಯ, ಮತ್ತೆ ನನಗನ್ಸಿದ್ದೇನು ಅಂತಂದ್ರೆ ಪಾರ್ಟಿ ಪ್ರೋಟೋಕಾಲ್, ಪಾರ್ಟಿ ಸಿದ್ಧಾಂತ, ಪಾರ್ಟಿಯ ಗುರಿ ಏನಾದ್ರೂ 100% ಪಾಲಿಸ್ತಂತ ವರ್ಕಿಂಗ್ ಪ್ರೆಸಿಡೆಂಟ್ಗಳಲ್ಲಿ ಇವತ್ತು ನಮ್ಮ KP ಚಂದ್ರಪ್ಪನವರು ಇಲ್ಲಿದ್ದಾರೆ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದಂತವರು. ಪಾರ್ಟಿ ಸಿದ್ಧಾಂತವನ್ನು 100ಕ್ಕೆ 100 ಭಾಗ ಪಾಲಿಸ್ತವರು ಧ್ರುವಣ್ಣ. ಅದರಿಂದ ನಾನು ಧ್ರುವ ತಾರೆ ಅಂದ್ರೆ ಬಂದು ಹೊರಟೋಗುವಂಥದ್ದು, ಧ್ರುವಣ್ಣವರ ನೆನಪು ನಿರಂತರ. ಯಾರು ಬೇಕಾದ್ರೂ ಮರ್ತ್ಕೋಬಹುದು, ಅವ್ರನ್ನ ಮರೆಯಕ್ಕೆ ಸಾಧ್ಯ ಇರೋಂಥದ್ದು ವ್ಯಕ್ತಿತ್ವ. ಧ್ರುವಣ್ಣವ್ರಿಗೆ ನಾನು ಅತ್ಯಂತ ಗೌರವದ ನಮಸ್ಕಾರಗಳನ್ನ ತಿಳಿಸಿ, ಧ್ರುವಣ್ಣವರ ಆದರ್ಶದಲ್ಲಿ ಕೊನೆಯದಾಗಿ ದರ್ಶನ್ ಅವರು ಕೂಡ ತಂದೆ ರೀತಿಯೇ ಬದ್ಧತೆ ಮತ್ತು ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಏನಾದ್ರೂ ಒಬ್ಬ ತಂದೆಗೆ ತಕ್ಕ ಮಗ ರಾಜಕಾರಣದಲ್ಲಿ ಇದ್ದಾರೆ ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಅದು ದರ್ಶನ್ ಕೂಡ ಒಬ್ರು. ನಾನು ಅವ್ರಿಗೆ ಮೆಚ್ಚುಗೆಗೆ ಹೇಳ್ತಾ ಇಲ್ಲ, ದರ್ಶನ್ ಮೋಸ್ಟ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು, ನಾನು ಬರುವಾಗ ಹೇಳ್ತಾ ಇದ್ದೆ ನಮ್ಮ AICC ಅಬ್ಸರ್ವರ್ಗೆ, ಈ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಭಾರಿ ಕಡಿಮೆ ವಯಸ್ಸಲ್ಲಿ MLA ಆಗಿದ್ದಾರೆ.
ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಇನ್ನೂ 40 ವರ್ಷಗಳ ಕಾಲ ಯಾರು ರಾಜಕಾರಣ ಶಾಸನ ಸಭೆಯಲ್ಲಿ ಇರ್ತಾರೆ ಅಂತ ಅಂದ್ರೆ ಆ ವಯಸ್ಸಿರೋದು ದರ್ಶನ್ ಧ್ರುವ ನಾರಾಯಣ ಅವ್ರಿಗೆ. ಧ್ರುವಣ್ಣ ಇದ್ದಿದ್ರೆ ಈ ಸಭೆ ನಡೀತಿತ್ತಿಲ್ಲ. ಮೋಸ್ಟ್ಲಿ ಈ ಹೆಲ್ತ್ ಕ್ಯಾಂಪ್ ಅಲ್ಲಿ ಒಬ್ರು ಮಂತ್ರಿಯಾಗಿ ನಾವು ಧ್ರುವಣ್ಣನ ನೋಡ್ತಿದ್ವಿ. ಧ್ರುವಣ್ಣ ಬದುಕಿದ್ರೆ ಧ್ರುವಣ್ಣನ ಒಬ್ರು ಮಂತ್ರಿಯಾಗಿ ನೋಡ್ತಿದ್ವಿ. ಆದ್ರೆ ಇವತ್ತಿಲ್ಲ. ಅವ್ರಿಗೆ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.